ನಮಸ್ಕಾರ ವಿದ್ಯಾರ್ಥಿಗಳೇ, ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಸೆಕೆಂಡ್ PUC ರಿಸಲ್ಟ್ ಕರ್ನಾಟಕ 2025 ಯಾವಾಗ ಬರ್ತದೆ ರಿಸಲ್ಟ್? ಓಕೆ, ನಾನು ಡೈಲಿ ಒಂದೇ ವಿಡಿಯೋ ಹಾಕ್ತಿದ್ದೀನಿ. ಕಾರಣ ಇಷ್ಟೇ, ಯಾವುದೇ ರೀತಿ ಅಪ್ಡೇಟ್ ಯಾವೊಂದು ಚಾನಲ್ಲು ಕೂಡ ಸಿಗೋಲ್ಲ. ಸೊ ಹಂಗಾಗಿ ಒಂದು ಸಮಾಧಾನ ಸಿಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತೀನಿ. ಎಲ್ಲ ಒಂದು ಸ್ಟೂಡೆಂಟ್ಸು ಕೂಡ ಇದನ್ನ ಅಷ್ಟೇ ಗಮನದಲ್ಲಿ ಇಟ್ಕೊರಿ, ಯಾವುದೇ ರೀತಿ ಸೀರಿಯಸ್ ತೊಗೊಬೇಡಿ. ಓಕೆ ನೋಡಿ ಸ್ನೇಹಿತರೆ, ಏನಪ್ಪ ಅಂತಂದರೆ ನಮ್ಮ ಒಂದು ಚಾನಲ್ಲು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲ ಸಲ್ಲದ ವೀಡಿಯೋಗಳು ಯಾವುದೇ ರೀತಿ ಬರೋಲ್ಲ. ಓಕೆ, ಇವಾಗ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ರಿಸಲ್ಟ್ ಎಕ್ಸಾಕ್ಟ್ ಡೇಟು 8, 10, 11, ಏಪ್ರಿಲ್ 5 ಅಂತ ಹೇಳಿದ್ರೆ ಮೊದಲೆಲ್ಲ ನಾನು ಹೇಳಿದ್ದೀನಿ. ಯಾವುದೇ ರೀತಿ ಫೇಕ್ ನ್ಯೂಸ್ಗಳನ್ನು ಅಫಿಷಿಯಲ್ ಆಗಿ ಬರುವಂಥ ಬಿಟ್ಟು ಯಾವುದೇ ರೀತಿ ಡೇಟ್ಸನ್ನ ನಂಬಕ್ಕೋಬೇಡಿ. ಓಕೆ, ಬೇಕಿದ್ರೆ ಅವ್ರು ಸಡನ್ನಾಗಿ ಬಿಡ್ತಾರೆ, ಸಡನ್ನಾಗಿ ಗೊತ್ತಾಗಲಿ, ಅದು ಬೇರೆ ವಿಚಾರ. ಬಟ್ ನೀವು ಸ್ಟ್ರೆಸ್ ತೊಗೊತೀರ ನೋಡ್ರಿ, ಅದಕ್ಕಿಂತ ದೊಡ್ಡ ವರ್ಸ್ಟ್ ಸಿಚುವೇಷನ್ ಎಲ್ಲಿಲ್ಲ. ಯಾಕಂದರೆ ನಾನು ಇದು ನಿಮ್ಮ ಒಂದು ಏಜ್ ದಾಟ್ಕೊಂಡ್ಬಂದಿದ್ದೀನಿ, ನಿಮ್ಮ ಒಂದು ಸಿಚುವೇಷನ್ ಕೂಡ ದಾಟಿದ್ದೀನಿ. ಆ ಒಂದು ಸೆಕೆಂಡ್ PUC ರಿಸಲ್ಟ್ ಆಗಿರ್ಬೋದು, ಈಗ KCET ಎಕ್ಸಾಮ್ಸು ರಿಸಲ್ಟು ಎಲ್ಲರೂ ಕೂಡ ರಿಸಲ್ಟ್ ಬಂದಾಗ ಆಗುವಂಥ ಟೆನ್ಷನ್ ಅದಕ್ಕಿಂತಲೂ ದೊಡ್ಡ ಭಯ ಯಾವುದೂ ಇಲ್ಲ. ಸೊ ಹಾಗಾಗಿ ನೋಡಿ, ಸೆಕೆಂಡ್ PUC ರಿಸಲ್ಟ್ ಈ ಒಂದು ವೆಬ್ಸೈಟ್ ಬಿಟ್ಟರೆ ಮತ್ತೆಲ್ಲೂ ಕೂಡ ಬರೋಲ್ಲ, ಅದೊಂದು ನೆನ್ಪಿಟ್ಕೋರಿ. ಮತ್ತು ಬೇರೆ ಒಂದು ವೆಬ್ಸೈಟ್ ಎಲ್ಲೂ ಕೂಡ ಸಿಗೋಲ್ಲ. ಓಕೆ, ಆ್ಯಂಡ್ ಇನ್ನೊಂದು ಹೇಳಿದೆ, ನಾನು ಒಂದು ಪ್ರೆಸ್ ಮೀಟ್ ಕರೀಲೇಬೇಕು. ಪ್ರೆಸ್ ಮೀಟ್ ಕರೀಲಿಕ್ಕಂದ್ರೆ ಅಟ್ಲೀಸ್ಟ್ ಒಂದು ಸರ್ಕ್ಯುಲರ್ ಆದರೂ ಬರ್ತದೆ. ಆ ಒಂದು ಸರ್ಕ್ಯುಲರ್ ಬಂದಾದ ತಕ್ಷಣ ವೀಡಿಯೋಸ್ಗಳು ಬರ್ತಾವಲ್ಲ, ಆ ಒಂದು ವೀಡಿಯೋಸ್ ಮಾತ್ರ ನಿಜ ಇರ್ತವೆ. ಓಕೆ, ಸುಮ್ಮನೆ ಅಂತ ಆ ಒಂದು ಡೇಟು ಈ ಒಂದು ಡೇಟು ಸುಮ್ಮನೆ ಮಾತಾಡ್ತಾರೆ ನೋಡಿ. ಇವತ್ತು ರಾತ್ರಿ 10 ಗಂಟೆಗೆ ಬರುತ್ತಾ, ಈ ರೀತಿ ನ್ಯೂಸ್ಗಳನ್ನು ಬಿಟ್ಟಾಕಿ. ಓಕೆ, ಸೊ ಸೆಕೆಂಡ್ PUC ರಿಸಲ್ಟ್ ಆರಾಮ್ಸೆ ಎಲ್ಲರೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೇಟ್ಸ್ ಇನ್ನೂ ಕೂಡ ಅಫಿಷಿಯಲ್ ಆಗಿ ಆಗಿಲ್ಲ. ಸೊ ಯಾರೆಲ್ಲ KCET ಹುಡುಗರು, ಯಾಕೆ ಸೈನ್ಸ್ ಹುಡುಗರು ಇದ್ದಾರೆ, ಅವ್ರಿಗೆ ನಿಮಗೆ KCET ನಿಮಗೆ ಹಾಲ್ ಟಿಕೆಟ್ ಅನ್ನೋದು ಏನು ಮಾಡಿದ್ದಾರೆ ಅಂತಂದರೆ ಜನರೇಟ್ ಲಿಂಕ್ ಆಗಿದೆ. ಸೊ ಹಂಗಾಗಿ ಯಾರೆಲ್ಲ ಡೌನ್ ಮಾಡ್ಕೊಂಡಿಲ್ಲ ಮಾಡ್ಕೊರಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಓಕೆ, ರಿಮೈನಿಂಗ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ, ನಿಮ್ಮೊಂದು ಈ ಸ್ವಲ್ಪ ಏನು ರಜೆ ಇದಾವೆ, ಈಗೇನು ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಸ್ವಲ್ಪ ಚೆನ್ನಾಗಿ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಕಳೀರಿ, ಅಥವಾ ನಿಮ್ಮ ಮನೆಯವ್ರ ಜೊತೆ ಏನಾದರೂ ಕಳೀರಿ. ಮುಂದೆ ಬೇರೆ ದೂರ ಏನಾದರೂ ನೀವು ಸ್ಟಡಿ ಮಾಡೋಕ್ಕೆ ಹೋತಂದರೆ ಈ ಒಂದು ಸಮಯ ಸಿಗೋದಿಲ್ಲ. ಓಕೆ, ರಿಸಲ್ಟ್ ಏನಾದರೂ ಆಗಿರಲಿ ಅದನ್ನ ಪಕ್ಕಕ್ಕೆ ಇಡೋಣ. ಆ್ಯಂಡ್ ಇನ್ನೊಬ್ರು ಏನಾದರೂ ನೀವು ಬೆಸ್ಟ್ ಏನಾದರೂ ನೀವು ಸಬ್ಜೆಕ್ಟ್ ಯಾವುದಾದ್ರೂ ಒಂದು ಚೆನ್ನಾಗಿಲ್ಲ ಅಂದರೆ ಎಕ್ಸಾಮ್ 2ಗೆ ಪ್ರಿಪೇರ್ ಆಗೋಂಗಿತ್ತಂದರೆ ಹಾಗೋರಿ. ಅದನ್ನು ಬಿಟ್ಟು ಸುಮ್ಮನೆ ರಿಸಲ್ಟ್ಗೋಸ್ಕರ ಟೈಮ್ ವೇಸ್ಟ್ ಮಾಡ್ಕೊಬಿಡ್ರಿ, ನಿಮ್ಮ ಸ್ಟ್ರೆಸ್ ತೊಗೊಬಿಡಿ. ಓಕೆ, ಈ ಸ್ಟ್ರೆಸ್ ತೊಗೊಂತಂದರೆ ನಿಮ್ಗೆ ಓದೋಕ್ಕೂ ಆಗೋಲ್ಲ, ಟೈಮ್ ಸ್ಪೆಂಡ್ ಏನೋ ಎಂಜಾಯ್ಮೆಂಟ್ ಮಾಡ್ಕೊಳ್ಳೋ ಆಗೋಲ್ಲ. ಓಕೆ, ಸೊ ಏನಾದರೂ ಸರ್ಕ್ಯುಲರ್ ಬಂತಂದರೆ ನಮ್ಮ ಗ್ರೂಪ್ ಒಳಗೆ ತಿಳಿಸ್ತಾ ಇರ್ತೀನಿ. ಓಕೆ, ಅದನ್ನು ಬಿಟ್ಟರೆ ನಿಮ್ಗೆ ಯಾವುದೇ ರೀತಿಯಾಗಿ ಅಫಿಷಿಯಲ್ ಆಗಿ ಬಂದರೆ ತಿಳ್ಕೊರಿ. ಓಕೆ, ಸರಿ, ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಒಂದು ಪ್ರೆಸ್ ಮೀಟು ಕೂಡ ಕರೆದಿಲ್ಲ ಎಜುಕೇಷನ್ ಮಿನಿಸ್ಟ್ರು, ಯಾವುದೇ ರೀತಿ ಒಂದು ಸರ್ಕ್ಯುಲರ್ ಕೂಡ ಬಂದಿಲ್ಲ. ಬರ್ತದೆ, ಈ ಸದ್ಯದಲ್ಲೇ ಬರ್ತದೆ. ಯಾಕಂದರೆ ವೆಬ್ಸೈಟ್ ಕೂಡ ತುಂಬ ಕೂಡ ಚೇಂಜಸ್ ಆಗ್ತದೆ. ಓಕೆ, 2024 ರಿಸಲ್ಟ್ ಇತ್ತು ಮೊನ್ನೆವರೆಗೂ ಕೂಡ, ನಿನ್ನೆ ಈವ್ನಿಂಗ್ ಮೇಲೆ 2019 ಬಂದಿತ್ತು. ಇವಾಗ ಅದು ಕೂಡ ಸರಿಯಾಗಿ ಕಾಣಿಸ್ತಿಲ್ಲ. ಸೊ ಏನೇ ಆಗಲಿ ಬರ್ತದೆ, ಆ ಲಿಂಕ್ ಬಿಟ್ಟ ತಕ್ಷಣ 2025 ಕೂಡ ಬರ್ತದೆ. ಟೈಮಿಂಗ್ ಅಂತ ಹೇಳೋದಂತಂದರೆ ಮಾರ್ನಿಂಗ್ 10-11 ಗಂಟೆ ಮೇಲೇ ಬಿಡ್ತಾರೆ. ಓಕೆ, ಯಾಕಂತಂದರೆ ನಿಮಗೆ ಗೊತ್ತಿದೆ, ನಮ್ಮದು PUC ಬೋರ್ಡು 10-11 ಗಂಟೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ರಿಸಲ್ಟ್ ಬರೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ದೆ. ಯಾಕಂದರೆ 6 7 ಲಕ್ಷ ಇರುವಂಥ ಸ್ಟೂಡೆಂಟ್ಸ್ಗೆ ಎಟ್ ಎ ಟೈಮ್ ಬಂದಾಗ ಓಕೆ ಸರ್ವರ್ ಡೌನ್ ಆಗೋದು ಸರ್ವೇ ಸಾಮಾನ್ಯ. ಯಾಕೆ ನಾವೇ ನೋಡ್ತಾ ಇದ್ದೀವಿ, ಸುಮಾರು ನಾವೇ ಇಲ್ಲಿ ಏನೋ 1 ಲಕ್ಷ 2 ಲಕ್ಷ ಕಲಿಯತಕ್ಕಂಥ ಒಂದು ಯೂನಿವರ್ಸಿಟಿ ನಮಗೆ ಆಗುತ್ತೆ. ಎಷ್ಟೋ ಟೈಮ್ 24 ಅವರ್ಸ್ ತೊಗೊತ ರಿಸಲ್ಟ್ ನಮಗೆ ಬರೋಲ್ಲ. ಓಕೆ, ನಿಮ್ಗೆ ಭಾಳ ಒಂದು ಸ್ಟೂಡೆಂಟ್ಸ್ ಇದ್ದಾಗ ಆದರೂ ಒಳ್ಳೆಯದೊಂದು ಸರ್ವರ್ ಡಾಟಾ ಇಟ್ಕೊಂಡಿದ್ದಾರೆ. ಸೊ ನಿಮ್ದು ಯಾವುದೇ ರೀತಿ ತೊಂದರೆ ಆಗೋಲ್ಲ, ರಿಸಲ್ಟ್ ಚೆನ್ನಾಗಿ ಶೋ ಆಗುತ್ತೆ, ಒಂದು 5 ಮಿನಿಟ್ಸ್ ಅಷ್ಟೇ. ಓಕೆ, ಸರಿ, ರಿಸಲ್ಟ್ ಚೆನ್ನಾಗಿ ಆಗಿರುತ್ತೆ. ಸೊ ನಿಮ್ಮ ಒಂದು ರಿಸಲ್ಟ್ಗೋಸ್ಕರ ನಾನು ಕೂಡ ವೇಟ್ ಮಾಡ್ತಾಯಿದ್ದೀನಿ. ನಿಮ್ಮ ಒಂದು ಕರಿಯರ್ಗೋಸ್ಕರ ಮುಂದೆ ಏನಾದರೂ ಗೈಡ್ಲೈನ್ಸು, ನಿಮ್ಮ ಸ್ಕಾಲರ್ಶಿಪ್ಪು, ನಿಮ್ಮದು ಮುಂದೆ ಬೇಕಂತ ಹಾಸ್ಟೆಲ್ ಫೆಸಿಲಿಟೀಸ್ ಆಗಿರ್ಬೋದು. ಸ್ಕಾಲರ್ಶಿಪ್ ಇಂಪಾರ್ಟೆಂಟ್, ಯಾಕಂದ್ರೆ ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಎಲ್ಲನೂ ಕೂಡ ಹೇಳ್ತಾ ಇರ್ತೀವಿ. ಆ್ಯಂಡ್ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗುವಂಥ ಈ ಚಾನಲ್ ಆಗಿರ್ತದೆ. ಓಕೆ, ಅದನ್ನು ಬಿಟ್ಟು ನೀವು ಯಾವುದೇ ರೀತಿಯಾಗಿ ಬರಲ್ಲ. ಎಜು ಅಂದರೆ ಎಜುಕೇಷನ್, ಅದನ್ನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಓಕೆ, ಸರಿ, ಏನೇ ಒಂದು ಬಂತಂದರೆ ವಾಟ್ಸಪ್ ಗ್ರೂಪ್ ಆ್ಯಂಡ್ ಚಾನಲ್ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.